ಪಲ್ಲವಿ, ಇದು ಸ್ಯಾಂಪಲ್ ಅಷ್ಟೇ. ಅನಿತಾ ಅನಿತಾ ಪ್ಲೀಸ್, ನನಗೆ ಆಗ್ತಿಲ್ಲ. ಅನಿತಾ ಪ್ಲೀಸ್ ಓಪನ್ ಮಾಡು ಪ್ಲೀಸ್. ಅನಿತಾ ನನ್ ಕಣ್ಣು ಉರಿತಿದೆ, ಆಗ್ತಿಲ್ಲ. ನಿಮ್ ಅಣ್ಣ ಹೀರೋ ಅಲ್ವೇನೆ, ಬರೋಕ್ ಹೇಳು, ಉಳ್ಸ್ಕೊಳೋದಕ್ ಹೇಳು. ಅನಿತಾ ಪ್ಲೀಸ್, ನನ್ಗೆ ಆಗ್ತಿಲ್ಲ. ಡೋರ್ ಓಪನ್ ಮಾಡು. ತಂಗಿಗೋಸ್ಕರ ಅಣ್ಣ ಬರಲ್ಲ ಅಂತ ಹೇಳ್ತಾನ? ಖಂಡಿತ ಬರ್ತಾನೆ. ನಿಮ್ ಅಣ್ಣನೇ ಬಂದ್ ಕಾಪಾಡ್ತಾನೆ ಕಣೆ. ಜೋರಾಗಿ ಹೋಗು. ಅನಿತಾ ಪ್ಲೀಸ್. ಪಲ್ಲವಿ, ಅನಿತಾ ಅಲ್ವೇ? ಅಣ್ಣ, ಜೋರಾಗೆ ಅಣ್ಣ ಅಣ್ಣ ಅಂತ ಕೂಗು. ಅನಿತಾ ಪ್ಲೀಸ್. ಕೂಗು ಪಲ್ಲವಿ, ಅಣ್ಣ ಅಂತ ಜೋರಾಗಿ ಕೂಗು. ಯಜಮಾನ ಯಜಮಾನ. ನೆನಪು ಕಳ್ಕೊಂಡಿರೋ ಅವಳನ್ನ ನಾನ್ ಶತ್ರು ಅಂತಾನೆ ಕನ್ಸಿಡರ್ ಮಾಡಿಲ್ಲ. ಅಂದ್ರೆ ಬೇರೆ ಯಾರು ಅವಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆಯ್ತು. ಅವ್ರು ಯಾರಿರ್ಬೋದು? ಎಲ್ಲ ಓಕೆ. ಈ ರಾಘವೇಂದ್ರ ಯಾಕೆ ನನ್ನ ಮೇಲೆ ಅನುಮಾನ ಪಟ್ಟ? ಇಲ್ಲಿವರೆಗೂ ನಾನನ್ನ ಟಾರ್ಗೆಟ್ ಮಾಡಿದೀನಿ, ಟಾರ್ಚರ್ ಕೊಡೋದಕ್ ಪ್ರಯತ್ನ ಪಟ್ಟಿದೀನಿ, ಎಲ್ಲ ಓಕೆ. ಇದ್ದಕ್ಕಿದ್ದಾಗೆ ಇವನ್ ಯಾಕೆ ಇಲ್ಲಿಗೆ ಬಂದ? ಏನೇ ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ದೇವಸ್ಥಾನಕ್ ಹೊರಟಿದ್ಯಾ ಪಲ್ಲವಿ? ಓಹೋ, ಆ ರಾಘವೇಂದ್ರ ಇಲ್ಲಿಗ್ ಬಂದು ಕೋಪದಲ್ಲಿ ರಿಯಾಕ್ಟ್ ಮಾಡಿ ನನ್ನ ಬ್ಲೇಮ್ ಮಾಡಿ ಹೋದ ಅಂದ್ರೆ ಅದಕ್ಕೆ ಕಾರಣ ಅವನ್ ತಂಗಿ ಪಲ್ಲವಿ. ಹಾಗಾದ್ರೆ ಅವಳು ಹೋಗಿದ್ದು ದೇವಸ್ಥಾನಕ್ಕಲ್ಲ, ದೇವ್ರು ಕೊಟ್ಟಿರೋ ಅಣ್ಣನ್ನ ಭೇಟಿ ಮಾಡಕ್ಕೆ ಅನ್ಸುತ್ತೆ. ಅಂದ್ಮೇಲೆ ಅವಳನ್ನ ಸುಮ್ನೆ ಬಿಡ್ಬೇಕಾ? ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡ್ಬಾರ್ದು. ಮೆಣಸಿನ ಹೊಗೆನ ಮೂಗಿ ಕೊಟ್ರೆ ಅವಾಗ ಅವಳಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ರಾಘು, ಮೇಡಮ್, ಏನೋ ಕ್ಲಾರಿಟಿ ಸಿಕ್ತಾ? ರಿಯಲೈಸ್ ಆಗೋಯ್ತಾ? ಆಯ್ತು ರಾಘು, ನನ್ಗೆಲ್ಲ ರಿಯಲೈಸ್ ಆಯ್ತು. ಸತ್ಯ ಏನನ್ನೋದು ನನ್ಗೆ ಅರ್ಥ ಆಯ್ತು. ಥ್ಯಾಂಕ್ ಗಾಡ್. ನಿಮಗೆ ಇಷ್ಟು ಬೇಗ ಸತ್ಯ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಮೇಡಮ್, ನನ್ ಗೊತ್ತಾಗತ್ತೆ. ನನಗೇನು ಅರ್ಥ ಮಾಡ್ಸಕ್ ಹೊಟ್ಟಿದ್ಯಾ ಇದ್ಯಾಟ್? ಇದಕ್ಕೇನಾ ನನಗ್ ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ, ನನಗ್ 1 ಅವರ್ ಪರ್ಮಿಷನ್ ಬೇಕು ಅಂತ ತಗೊಂಡಿದ್ದು? ಇದಕ್ಕೇನಾ ಇಷ್ಟು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ದು? ಮೇಡಮ್, ಏನ್ ಹೇಳ್ತಿದ್ದೀರಾ? ಏಯ್, ನಿನ್ ಸ್ಕೆಚ್ಚು ಸ್ಕೀಮ್ ಎಲ್ಲ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನೀನ್ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟು ನನ್ನನ್ನು ಬದಲಾಯಿಸ್ತೀನಿ ಅಂತ ಹೇಳಿ ಬೇರೆ ಯಾರ ಮೂಲಕನೋ ಕತೆ ಹೇಳಿಸ್ತೀಯಾ? ನೀವು ನನ್ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ. ನನ್ ಮಾತು ಕೇಳಿ ಮೇಡಮ್. ಹೌದು ಕಣೋ, ನನಗೆ ಕೊಬ್ಬು ದುರಹಂಕಾರ ಇದೆ. ಗಂಡು ಜಾತಿ ಅಂತ ದ್ವೇಷ ಮಾಡ್ತೀನಿ. ಆದ್ರೆ ನಿನ್ನ ನಿನ್ ಸ್ವಾಭಿಮಾನಿ ಅಂತ ಹೇಳಿಸ್ಕೊಂಡೆ ನೋಡು, ಅದಕ್ಕಿಂತ ಚೀಪ್ ಗಿಮಿಕ್ಸ್ ಇನ್ನೊಂದಿಲ್ಲ. ಈ ರೀತಿ ಕತೆಗಳನ್ನ ಕಟ್ಟಿ ಹೆಣ್ಮಕ್ಳ ನೀನ್ ಯಾವ್ಯಾವ ರೀತಿಯಲ್ಲ ಯಾಮಾರಿಸಬಹುದು ಅಂತ ನನಗ್ ಗೊತ್ತಾಗ್ತಿದೆ. ನನ್ನಂತೊಳ್ಳೆ ಟ್ರ್ಯಾಪ್ ಮಾಡಕ್ ನೋಡಿರೋ ನೀನು ಇನ್ನು ಇನ್ನೋಸೆಂಟ್ ಹುಡ್ಗಿನ ಹೇಗೆಲ್ಲ ಯಾಮಾರ್ಸಿರ್ಬೇಡ. ಯಾಕೆ ಮೇಡಮ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾನು ಯಾರನ್ನೂ ಯಾಮಾರ್ಸಿಲ್ಲ ಮೇಡಮ್. ಇನ್ ಒಂದು ಮಾತಾಡ್ಬೇಡ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನೀನ್ ಚೀಪ್ ಟ್ರಿಕ್ಸಿಗ್ ಬಲಿಯಾಗಿ ನೀನ್ ಮಾಡೋ ಡ್ರಾಮಾನೆಲ್ಲ ನಂಬಿ ನೀನೇ ನನ್ ಸರ್ವಸ್ವ ಅಂತ ನೀನ್ ಹಿಂದೆ ಬರ್ತೀನಿ ಅಂತ ಇಷ್ಟೆಲ್ಲಾ ಸೃಷ್ಟಿ ಮಾಡಿ ನಂಬಿಸೋ ಪ್ರಯತ್ನ ಮಾಡಿದ್ಯಾ ನೋಡು. ನೀನು ಕಣೋ ನಿಜವಾದ ಕ್ರಿಮಿನಲ್ ಅಂದ್ರೆ. ನೀನು ನಿನ್ ಬಗ್ಗೆ ಏನಾದ್ರೂ ತಿಳ್ಕೊಂಡಿರು, ಅದ್ ನನಗ್ ಮ್ಯಾಟ್ರ್ ಅಲ್ಲ. ಆದ್ರೆ ನನ್ ಬಗ್ಗೆ ನೀನ್ ಏನೋ ತಿಳ್ಕೊಂಡಿದ್ಯಾ? ಮೇಡಮ್, ನಾನು ಯಾರ ಬಗ್ಗೆ ಏನೋ ತಿಳ್ಕೊಂಡಿಲ್ಲ. ನನಗೂ ಒಂದ್ ಸ್ವಲ್ಪ ಮಾತಾಡಕ್ ಅವಕಾಶ. ಏನೋ ನೀನ್ ಮಾತಾಡೋದು?
ಏನೋ ಮಾತಾಡೋದು? ನಿನ್ ಕತೆ ಪ್ರಕಾರ ನೀನ್ ನನಗ್ ಬುದ್ಧಿ ಕಲಿಸ್ತೀಯಾ? ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊ. ನಿನಗ್ ಬುದ್ಧಿ ಕಲಿಸ್ಬೇಕು, ನಿನಗ್ ಪಾಠ ಕಲಿಸ್ಬೇಕಂತಾನೆ ನಿನ್ನ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡೆ. ಖಂಡಿತ ನಿನಗ್ ಬುದ್ಧಿ ಕಲಿಸ್ತೀನಿ ಕಣೋ. ನಿನ್ ನರ್ಕ ಅನ್ಭವಿಸೋ ಹಾಗೆ ಮಾಡೇ ಮಾಡ್. ಆದ್ರೆ ನೀನು ನನ್ ಪಕ್ಕದಲ್ಲೇ ಇದ್ಕೊಂಡು ನನ್ ಮನ್ಸನ್ನ ಬದಲಾಯಿಸ್ಬೇಕು ಅನ್ಕೊಂಡಲ್ಲ, ಅದಕ್ ನಾನು ಅವಕಾಶ ಕೊಡಲ್ವೋ. ಇನ್ಮೇಲೆ ನಿನ್ ನನ್ ಪಕ್ಕದಲ್ಲ, ನಿನ್ ನೆಡ್ಲು ನನ್ ಮೇಲೆ ಬೀಳೋದಕ್ ಬಿಡಲ್ಲ. ಯಾವುದೇ ಕಾರಣಕ್ಕೂ ನೀನ್ ಇನ್ಮೇಲೆ ಕೆಲ್ಸಕ್ಕೆ ಬರ್ಬಾರ್ದು. ನನ್ನ ಮಾತು ಕೇಳಿ ಮೇಡಮ್ ಪ್ಲೀಸ್. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನನ್ ಜೊತೆ ಈ ತರ ಎಲ್ಲ ಮಾತಾಡ್ಬೇಕು. ಯಾಕೆ ಮೇಡಮ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನ್ ಹೇಳ್ತೀನಿ ಕೇಳಿಸ್ಕೊಳ. ನನ್ ಲೈಫ್ ನಿನ್ ಎಂಟ್ರಿ ಆಗ್ಬಾರ್ದು. ಬಟ್ ನೀನ್ ಮಾತ್ರ ನನ್ ಟಾರ್ಗೆಟ್ ಒಳಗಡೆನೆ ಇರ್ಬೇಕು. ನಿನಗ್ ಕಾನೂನ್ ಮುಖಾಂತರ ಪಾಠ ಕಲಿಸ್ತೀನೋ ಅಥವಾ ನಾನ್ ಪರ್ಸನಲ್ ಆಗಿ ಬುದ್ಧಿ ಕಲಿಸ್ತೀನೋ ಅಥವಾ ನಿನ್ ಫ್ಯಾಮಿಲಿಗೆ ಟಾರ್ಚರ್ ಕೊಡ್ತೀನೋ ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ನರ್ಕ ತೋರ್ಸೋದಂತೂ ಕನ್ಫರ್ಮ್ ಕಣ್. ಪಲ್ಲವಿ, ಪಲ್ಲವಿ, ಹೇಳ ಅನಿತಾ. ನಿನ್ ಜೀವನದ ಬಗ್ಗೆ ಏನ್ ಡಿಸೈಡ್ ಮಾಡ್ದೆ ಪಲ್ಲವಿ? ಅನಿತಾ, ಅದು ಅಣ್ಣನ ವಿಚಾರದಲ್ಲಿ ನಾನು ಈ ಜ್ಞಾನಿಗಳ ಕಡೆಯಿಂದ ತಪ್ಪು ನಿರ್ಧಾರ ಹುಟ್ಟೋದಿಲ್ಲ ಅಂತ ನಮ್ಮಪ್ಪ ಎಲ್ಲೋ ಯಾವಾಗ್ಲೂ ಓದಿದ ಮಾತು ನೆನಪಾಗ್ತಾ ಇದೆ. ಇವಾಗ ನಿನಗ್ ಜ್ಞಾನೋದಯ ಆಗೋಗಿದೆ. ನಿನ್ ಅಣ್ಣನಾಗೆ ನಿಸ್ವಾರ್ಥಿಯಾಗಿ ಬದುಕ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಲ್ವಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ ಅನಿತಾ? ಯಾಕೆಂದ್ರೆ ನೀನ್ ಹೋಗಿ ನಿಮ್ಮ ಅಣ್ಣನಿಗೆ ಬತ್ತಿ ಇಟ್ಟು ಬಂದಿದ್ಯಲ್ಲ, ಅದಕ್ಕೆ. ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳಿ ನಾನ್ ನಿಮ್ಮ ಅಣ್ಣನ ಟಾರ್ಗೆಟ್ ಮಾಡಿರೋ ವಿಚಾರ ಹೇಳಕ್ ಹೋಗಿದ್ದೆ ತಾನೆ? ನೋಡು ಅನಿತಾ, ನಮ್ಮಣ್ಣ ತುಂಬಾ ಒಳ್ಳೆಯವನು. ಅವನಿಗೆ ನಿನಗ್ ಕೆಟ್ಟದಾದ್ರೂ ಅವನು ನೆಮ್ಮದಿಯಾಗಿರ್ಲಿ ಅಂತ ಆಸೆ ಪಡ್ತೀಯಾ? ಅವನ್ ಸಂತೋಷನೇ ಬಯಸ್ತೀಯ ನೀನು? ಅಂದ್ಮೇಲೆ ಈ ಅನಿತಾ ಎಂತೋಳು ಅನ್ನೋದು ನಿನಗ್ ಅರ್ಥ ಆಗ್ಲೇಬೇಕು. ಈ ಅನಿತಾ ಟಾರ್ಗೆಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಇವಾಗ ಗೊತ್ತಾಗುತ್ತೆ. ಅನಿತಾ, ಏನ್ ಮಾಡ್ತಿದ್ಯಾ? ಏನು ನಿಮ್ಮ ಅಣ್ಣಂಗೆ ಹೇಳಿ ಹೊಡಿಸ್ತೀಯಾ? ಹೆದ್ರಿಸ್ತೀಯಾ? ಐ ಡೋಂಟ್ ಕೇರ್. ಅನಿತಾ ಏನ್ ಮಾಡ್ತಿದ್ಯಾ? ಬಿಡು. ಬರೆ ಅನಿತಾ ಪ್ಲೀಸ್. ಪಲ್ಲವಿ, ಇದು ಸ್ಯಾಂಪಲ್ ಅಷ್ಟೇ. ಅನಿತಾ, ಅನಿತಾ ಪ್ಲೀಸ್, ನನಗೆ ಆಗ್ತಿಲ್ಲ. ಅನಿತಾ ಪ್ಲೀಸ್ ಓಪನ್ ಮಾಡು. ಪ್ಲೀಸ್ ಅನಿತಾ, ನನ್ ಕಣ್ಣು ಉರಿತಿದೆ, ಆಗ್ತಿಲ್ಲ. ನಿಮ್ ಅಣ್ಣ ಹೀರೋ ಅಲ್ವೇನೆ? ಬರೋಕ್ ಹೇಳು, ಉಳ್ಸ್ಕೊಳೋದಕ್ ಹೇಳು. ಅನಿತಾ ಪ್ಲೀಸ್, ನನ್ಗೆ ಆಗ್ತಿಲ್ಲ. ಡೋರ್ ಓಪನ್ ಮಾಡು. ತಂಗಿಗೋಸ್ಕರ ಅಣ್ಣ ಬರಲ್ಲ ಅಂತ ಹೇಳ್ತಾನ? ಖಂಡಿತ ಬರ್ತಾನೆ. ನಿಮ್ ಅಣ್ಣನೇ ಬಂದ್ ಕಾಪಾಡ್ತಾನೆ ಕಣೆ. ಜೋರಾಗ್ ಹೋಗು. ಅನಿತಾ ಪ್ಲೀಸ್. ಪಲ್ಲವಿ, ಅನಿತಾ ಅಲ್ವೇ? ಅಣ್ಣ. ಜೋರಾಗೆ ಅಣ್ಣ ಅಣ್ಣ ಅಂತ ಕೂಗು. ಅನಿತಾ ಪ್ಲೀಸ್. ಕೂಗು ಪಲ್ಲವಿ, ಅಣ್ಣ ಅಂತ ಜೋರಾಗಿ ಕೂಗು. ಹಾಸ್ಪಿಟಲ್ಗೆ ಹೋಗಿದ್ ನಮ್ಮ ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ, ಅದಕ್ಕೆ ಬದ್ಕೊಂಡೆ. ಇಲ್ಲ ಅಂದಿದ್ರೆ ಇವತ್ತು ಆಗ್ತಿದ್ದೆ ಬೇರೆ. ಏನು ಇಷ್ಟೊಂದು ಮೆಣಸಿನ್ಕಾಯಿ ಘಾಟು? ಅತ್ತೆ, ಅದು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿ ಅದ್ ಹಾಗೆ ಬಿಟ್ರೆ ಸೀದ್ ಹೋಗಿ ಘಾಟ್ ತಾನೆ ಬರೋದು. ಪಲ್ಲವಿ, ಇದನ್ನೆಲ್ಲ ಹುಷಾರ್ ನೋಡ್ಕೋಬೇಕಲ್ವಾ ನೀನು? ಕೈಯಲ್ಲಿ ಫೋನ್ ಇದ್ರೆ ಪ್ರಪಂಚದ ಮೇಲೆ ಜ್ಞಾನ ಇರಲ್ಲ, ಅಂತದ್ರಲ್ಲಿ ಮನೆ ಒಳಗಡೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತಾ? ರಾಘವರ ಚಾನ್ಸೇ. ಅವ್ರೇನು ಅಂತ ಗೊತ್ತಿದ್ದು ನೀವು ಈ ರೀತಿ ಪ್ರಯತ್ನ ಮಾಡಿದ್ದಕ್ಕೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಅಲ್ಲ ರಾಘು, ಈಗಂತದ್ದು ಏನಾಯ್ತು? ಅದು ನನಗೇನು ಅರ್ಥ ಮಾಡ್ತಾ ಕೊಟ್ಟಿದ್ಯಾ ಇದ್ಯಾಟ್?
ಕಾರಣಕ್ಕೂ ನೀನ್ ಇನ್ಮೇಲೆ ಕೆಲ್ಸಕ್ ಬರ್ಬಾರ್ದು. ಈ ಪ್ರಯತ್ನ ಇವಾಗ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅವಕಾಶ ಮಾಡಿಕೊಡ್ತು. ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಬೇರೆನೆ ಅಭಿಪ್ರಾಯ ರೂಪಿಸ್ತು. ನಾವೇ ದೊಡ್ಡ ತಪ್ಪು ಮಾಡ್ಬಿಟ್ವಾ ಅನಿಸ್ತಾ ಇದೆ. ನಿಮ್ಮಿಬ್ರನ್ನ ಹತ್ರ ಮಾಡೋ ಪ್ರಯತ್ನದಲ್ಲಿ ಇನ್ನಷ್ಟು ದೂರ ಮಾಡೋ ಕಾರಣ ಆಗ್ಬಿಟ್ವಾ ಅನ್ನಿಸ್ತಿದೆ. ಇಲ್ಲ, ಇನ್ನು ನಾವು ಸುಮ್ಮನೆ ಇದ್ರೆ ಆಗಲ್ಲ. ಬನ್ನಿ, ನಾವು ಝಾನ್ಸಿಗೆ ಎಲ್ಲ ಸತ್ಯನೂ ಹೇಳ್ಬಿಡೋಣ. ಏನಾಗಿತ್ತು ಅಂತ ಅರ್ಥ ಮಾಡಿಸಿ ಎಲ್ಲ ಟೆನ್ಷನ್ ಈಗಲೇ ಕ್ಲಿಯರ್ ಮಾಡ್ತೀವಿ. ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಚಾರು ಮೇಡಮ್ ಬನ್ನಿ. ಪ್ಲೀಸ್ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಈ ಒಂದು ವಿಷಯದಲ್ಲಿ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಕಾಲ ಅವಕಾಶ ಕೊಡಿ. ಹಾಗಲ್ಲ ಇಲ್ಲ ಚಾರು ಅವ್ರೆ, ಒಂದು ಮಾಡಕ್ ಹೋಗಿ ಇನ್ನೊಂದು ಅನಾಹುತ ಆಗೋದು ಬೇಡ. ಮೊದ್ಲೇ ನಮ್ ಲೈಫಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗ್ಬೇಕು ಅಂದ್ರೆ ತಂಗಿಗೆ ಸತ್ಯ ಗೊತ್ತಾಗ್ಲೇಬೇಕು ರಾಘು. ಇಲ್ಲ ರಾಮಾಚಾರಿ ಅವ್ರೆ, ಇದರಿಂದ ಪರಿಹಾರ ಆಗಲ್ಲ, ಇನ್ನೊಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗತ್ತೆ. ಯಾಕೆಂದ್ರೆ ನೀವು ಅವ್ರ ಮುಂದೆ ನಿಂತು ಏನೇ ಹೇಳಿದ್ರು ಅವ್ರ ದೃಷ್ಟಿಲಿ ನೀವು ನಾನ್ ಸೃಷ್ಟಿ ಮಾಡಿರೋ ಪಾತ್ರಗಳಷ್ಟೇ. ಸೊ ನೀವು ಅವ್ರ ಮುಂದೆ ಏನೇ ಹೇಳಿದ್ರು ಅವರು ಖಂಡಿತ ನಂಬಲ್ಲ. ನಮ್ಸಣ ರಾಘವರೇ, ಇರೋ ಸತ್ಯನೆಲ್ಲ ಝಾನ್ಸಿಗೆ ಹೇಳ್ಬಿಡೋಣ. ಅದರಿಂದ ಏನು ಪ್ರಯೋಜನ ಇಲ್ಲ. ನೀವ್ ಏನೇ ಹೇಳಿದ್ರು ಅವ್ರು ಅದನ್ನ ಒಪ್ಪಲ್ಲ, ಕಟ್ಟುಕತೆ ಅಂತ ಅನ್ಕೋತಾರೆ. ಹಾಗೆ ಅಂತ ನೀವಿಬ್ರು ಇನ್ನು ಎಷ್ಟು ದಿವಸ ದೂರ ಇರ್ತೀರಾ? ನಿಮ್ ಜೀವನ ಸರಿ ಹೋಗೋದು ಯಾವಾಗ? ಸರಿ ಮಾಡ್ಬೇಕು ಅನ್ನೋದು ನಿಮ್ ಉದ್ದೇಶನೇ ಆಗಿದ್ರು. ಅದರಿಂದ ಸರಿಯಾಗೋ ಸಾಧ್ಯತೆಗಳಿಗಿಂತ ದೊಡ್ಡದಾಗಿ ಅನಾಹುತಗಳಾಗೋ ಸಾಧ್ಯತೆಗಳೇ ಹೆಚ್ಚು. ಸ್ವಲ್ಪ ಅವ್ರ ಮನ್ಸನ್ನ ತಿಳಿಯಾಗೋದಕ್ಕೆ ಬಿಡೋಣ. ನನ್ನಿಂದ ಸರಿ ಮಾಡ್ಕೊಳಕ್ ಆಗದೆ ಇರೋ ಸಂದರ್ಭ ಬಂದಾಗ ನಾನು ನಿಮ್ ಹೆಲ್ಪ್ ಕೇಳ್ತೀನಿ. ಇಲ್ಲ ಸರಿ ಮಾಡ್ಕೊಂಡು ಝಾನ್ಸಿ ಮೇಡಮ್ನ ನನ್ನ ಜೊತೆಲೆ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ.